ವಾರ್ತೆಗಳ ವಿವರ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಿರುದ್ಧ ಶಾಸಕ ಗೋಪಾಲಕೃಷ್ಣ ಬೇಳೂರು ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈಶ್ವರಪ್ಪ ಅವರು ಪದೇ ಪದೇ ಕಾಂಗ್ರೆಸ್ ಹಾಗೂ ಮುಸ್ಲಿಮರ ವಿರುದ್ಧ ಮಾತನಾಡುವುದನ್ನ ಟೀಕಿಸಿದ್ದಾರೆ. ಅಲ್ಲದೆ ಬಿಜೆಪಿಯಲ್ಲೇ ಅವರ ರಾಜಕೀಯಕ್ಕೆ ಭವಿಷ್ಯ ಇಲ್ಲ, ಪಕ್ಷಕ್ಕೆ ಹೋದ್ರೂ ಟಿಕೆಟ್ ಸಿಗೋದಿಲ್ಲ ಎಂದು ಭವಿಷ್ಯವನ್ನ ನುಡಿದಿದ್ದಾರೆ. ಹೌದು, ಹಿಂದುತ್ವ ಎಂದವರು ಬಿಜೆಪಿ ಮೂಲೆ ಗುಂಪು ಮಾಡಿದೆ. ಅದರಂತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೆ ಅನಂತಕುಮಾರ್ ಹೆಗಡೆ ಅವರಂತಹ ನಾಯಕರನ್ನ ಬಿಜೆಪಿ ಕಡೆಗಣಿಸಿದೆ. ಅದರಂತೆ ಈಶ್ವರಪ್ಪ ಅವರನ್ನ ಮೂಲೆ ಗುಂಪು ಮಾಡಲಿದ್ದಾರೆ. ಏನು ಇಲ್ಲ, ಯಾಕಂದ್ರೆ ಏನು ಕಟ್ಟ ಹಿಂದುತ್ವ ಅಂತ ಏನ್ ಹೇಳ್ಕೊಂಡು ಓಡಾಡ್ತಿದ್ರು. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯೇ ಗೆಲ್ಲುತ್ತಾರೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಇನ್ನು ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇರುವ ಈಶ್ವರಪ್ಪ ಅವರಿಗೆ ತಿರುಗೇಟು ನೀಡಿದ ಬೇಳೂರು, ಪರಿಸರದ ಬಗ್ಗೆ ಕಾಳಜಿ ಇದ್ರೆ ಲಕ್ಷಾಂತರ ಮರಗಳು ನಾಶ ಆಗ್ತಿರುವ ಹೆದ್ದಾರಿ ಕಾಮಗಾರಿಯನ್ನ ಯಾಕೆ ವಿರೋಧಿಸಲಿಲ್ಲ ಎಂದು ಪ್ರಶ್ನೆ ಮಾಡಿದ್ರು. ಇನ್ನು ಹಿರಿಯ ನಾಯಕರಾಗಿರುವ ಕಾರಣ ಗೌರವ ಇದೆ, ಆದ್ರೆ ಜವಾಬ್ದಾರಿಯಿಂದ ಮಾತನಾಡಬೇಕು ಎಂದು ಈಶ್ವರಪ್ಪ ಅವರಿಗೆ ಸಲಹೆಯನ್ನ ನೀಡಿದ್ರು. ಇನ್ನು ಮಹಾರಾಷ್ಟ್ರದಲ್ಲಿ ಅಡಿಕೆ ಸಾಗಾಟಕ್ಕೆ ಉಂಟಾಗಿರುವ ತೊಂದರೆಯಿಂದ ರೈತರಿಗೆ ನಷ್ಟ ಆಗ್ತಿದೆ ಎಂದು ಆತಂಕವನ್ನ ವ್ಯಕ್ತಪಡಿಸಿದ್ರು. ಅಡಿಕೆ ಬೆಲೆ ಈಗಾಗಲೇ ಸುಮಾರು 5,000ವರೆಗೆ ಇಳಿದಿದ್ದು, ಕೇಂದ್ರ ಸರ್ಕಾರ ತಕ್ಷಣ ಸಮಸ್ಯೆ ಪರಿಹರಿಸಬೇಕು ಎಂದು ಒತ್ತಾಯಿಸಿದ್ರು. ಇನ್ನು ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಉಡಾನ್ ಯೋಜನೆಯಡಿ ಹೆಚ್ಚಿನ ವಿಮಾನ ಸೇವೆ ಕಲ್ಪಿಸಬೇಕಿದ್ದು, ಇದಕ್ಕಾಗಿ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ರಾಜ್ಯ ಸರ್ಕಾರ ಅಗತ್ಯ ಸಹಕಾರ ನೀಡಲು ಸಿದ್ಧ ಇದೆ ಎಂದು ತಿಳಿಸಿದ್ರು. ಹೇಳಿರ್ತಾರೆ, ಹೋಗಿ ಇವರು ಮಾಡಿರ್ತಾರೆ. ಒಂದು ಮಾಡಕ್ಕಾಗಿ ನಿಮ್ಮ ಹತ್ರ ಆಗೋದಲ್ಲ. ಸುಮ್ಮನೆ ಗೊಂದಲ ಸೃಷ್ಟಿ ಮಾಡಕ್ ಹೋಗ್ಬೇಡಿ, ಗೊಂದಲವನ್ನ ಇಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಇಲ್ಲಿ ಶಿವಮೊಗ್ಗದಲ್ಲಿ ಗೊತ್ತಾಯ್ತಾ, ನಿಮ್ಮ ಆ ತರ ಯಾವುದೇ ವಾತಾವರಣ ನಿಮ್ಮ ಮುಂದಿನ ಚುನಾವಣೆ ದೃಷ್ಟಿ ನಿಮ್ಮ ಮಗನ್ ಗೆಲ್ಸ್ತೀವಿ ಅನ್ನೋದು ಯಾವುದು ಇಲ್ಲ, ಬಿಟ್ಟು ಬಿಡಿ. ಶಿವಮೊಗ್ಗದಲ್ಲೂ ಸಹ ನಮ್ಮದೇ ಕ್ಯಾಂಡಿಡೇಟ್ ಆಗಿ ಮುಂದಿನ ಸಾರಿ ಇಲ್ಲಿ ಗೆಲ್ಸ್ತೀವಿ, ನಾವು ಬಿಡೋದಲ್ಲ. ಇಲ್ಲಿ ನೆನ್ಪಿಡ್ಕೋಬೇಕು. ನೀವು ಹಾಕ್ತಿವಿ, ನಮ್ಮ ಹತ್ರ ಇದೆ, ಆಮೇಲೆ ಕೇಳಿ ಹಾಕ್ತಿವಿ. ಓಕೆ, ಆಮೇಲೆ ಹೇಳ್ತೀನಿ, ಕ್ವಶನ್ ಮಾಡ್ತೀನಿ, ಹೇಳ್ತೀನಿ. ಹಾಗೆ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡಿ ಈ ವಯಸ್ಸಲ್ಲಿ ಈಶ್ವರಪ್ಪನವ್ರು, ಯಾಕಂದ್ರೆ ಈಶ್ವರಪ್ಪನವರು ಅವರಿಂದ ಏನು ಪ್ರಯೋಜನ ಇಲ್ಲ. ಅದೇನೋ ಇದಂತಾರ ನಾಯಿ ಮೇಲೆ ಹಾಲಿದ್ದಂಗೆ, ಅವರು ಎಂತಕ್ಕೂ ಬರೋದಲ್ಲ. ಅವರು ಅವರಿಗೆ ಅವ್ರ ಮಗನಿಗೆ ಇಬ್ಬರಿಗೆ ಸರಿ. ಅವರು ಅವ್ರ 100 ಈ ವಯಸ್ಸಲ್ಲಿ ಈಶ್ವರಪ್ಪನವ್ರು, ಯಾಕಂದ್ರೆ ಈಶ್ವರಪ್ಪನವರು ಅವರಿಂದ ಏನು ಪ್ರಯೋಜನ ಇಲ್ಲ. ಅದೇನೋ ಇದಂತಾರ ನಾಯಿ ಮೇಲೆ ಹಾಲಿದ್ದಂಗೆ, ಅವರು ಎಂತಕ್ಕೂ ಬರೋದಲ್ಲ. ಅವರು ಅವರಿಗೆ ಅವ್ರ ಮಗನಿಗೆ ಇಬ್ಬರಿಗೆ ಸರಿ. ಅವರು ಅವ್ರ 100 ಪ್ರತಿಭಟನೆ ಮಾಡಲಿ, ನಮ್ಮ ಕ್ಷೇತ್ರ ನಾ ಹೆದರೋ ಮಗ ಅಂತ ಅಲ್ಲ, ನಾವು ಯಾರು ಅಲ್ಲ, ಆತರ ಏನಿಲ್ಲ. ಅಂದ್ರೆ ಅವ್ರು ತಿಳ್ಕೋಬೇಕು. ಈಶ್ವರಪ್ಪನ ಹೋರಾಟಕ್ಕೆ ಡಿಸ್ಟರ್ಬ್ ಆಗಿದ್ರೆ ಬೇಳೂರು ಏನ್ರಿ ಮರ ಸಾಧ್ಯನೇ ಇಲ್ಲ ಅಲ್ವಾ. ಅವ್ರು ಬಿಜೆಪಿ ಡಿಸ್ಟರ್ಬ್ ಆಗಲ್ಲ, ಯಾಕಂದ್ರೆ ಅವ್ರು ಕೂಗ್ತಾನೆ ಇರ್ತಾರೆ. ಹಾಗಾಗಿ ಪುಣ್ಯಕ್ಕೆ ಎಲ್ಲೋ ಏನು ಇದು ದುಬೈಯಿಂದ ಇನ್ನೂ ಕಾಲ್ ಬರ್ಲಿಲ್ಲ ಏನೋ ಅವರಿಗೆ. ಎಲ್ಲಾದ್ರೂ ದುಬೈಯಿಂದ ಕಾಲ್ ಬಂತ ಮತ್ತೊಂದು 2 ಎಸ್ಕೇಟ್ ತಗೊಂಡ್ಬಿಡ್ತಾರೆ ಅಷ್ಟೇ. ಯಾರ ಕೊಡ್ಲಿ ಸರ್, ಅದೆಲ್ಲ ಬಿಡಿ ಹೋರಾಟ. ಆದ್ರೆ ನಾನು ಹೇಳೋದು, ನೀವು ಹೋರಾಟ ಮಾಡಿ, ನೀವು ಪರಿಸರ ಹಾಳಾಗತ್ತೆ ಅಂತ ಹೋರಾಟ ಮಾಡ್ತೀರಿ, ಸಂತೋಷ. ಅದೇ ಇವತ್ತು ಇಷ್ಟೊಂದು ಕಾಡು, ಲಕ್ಷಾಂತರ ಕಾಡು ಹೋಗ್ತೈತಲ್ಲ, ಹಂಗೆ ಹೈವೇಗೆ ಯಾಕೆ ಕೊಡ್ತೀರಿ ನೀವು? ಯಾವತ್ತಾರು ನೀವು ಹೋರಾಟ ಮಾಡಿದ್ದೀರಾ? ಪರಿಸರದ ಬಗ್ಗೆ ಮಾತಾಡಿದ್ದೀರಾ? ಬಿಜೆಪಿಯರನ್ನು ನೋಡಿ 100ಕ್ಕೆ 100 ಇವ್ರು ತಗೊಳ್ಳೋದೇ ಇಲ್ಲ. ಯಾಕಂದ್ರೆ 17 ಜನ ದುಡ್ಡು ತಗೊಂಡು ಬಂದಾರೆ ಅಂತ ಇವ್ರು ಹೇಳಿಕೆ ಕೊಟ್ಟು ಬಾಂಬ್ ಹಾಕ್ಯಾರಲ್ಲ, ಅಲ್ಲಿ ಇವ್ರ ಕತೆ ಮುಗೀತು. ಸರಿಯಾ? ಅಲ್ಲಿ ಸ್ವಲ್ಪ ಬಿಜೆಪಿಯಲ್ಲಿ ಹಿಂಗಿತ್ತು. ಪ್ರಹ್ಲಾದ್ ಜೋಶಿ ಅವರು ಯಾರೋ ಸೋಮಣ್ಣ ಚೂರು ನೋಡನ್ರಿ ಈಶ್ವರಪ್ಪನವ್ರ ಅಂತ ಇದ್ದಿರು. ಯಾವಾಗ 17 ಜನ ಕಾಂಗ್ರೆಸ್ ತವ್ರದ್ದು ದುಡ್ಡು ತಗೊಂಡು ಪಕ್ಷದಿಂದ ಬಂದು ಹಾಳು ಮಾಡಿದ್ರು ಅಂದ್ರಲ್ಲ, ಅಲ್ಲಿಗೆ ಈಶ್ವರಪ್ಪನ ಕತೆ ಮುಗೀತಲ್ಲಿ. ಸರಿಯಾ? ಅಲ್ಲಿ ಖತಮ್ ಆಗಿದೆ ಅವ್ರಿಗಾಗಿ. ಹಂಗಾಗಿ ಯಾವುದೇ ವಾತಾವರಣ ಈಶ್ವರಪ್ಪನವ್ರ ಮುಂದೆ ರಾಜಕೀಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಷ್ಟೇ ಬಾಯಿ ಬಡ್ಕೊಂಡ್ರೆ, ಎಷ್ಟೇ ಮುಸ್ಲಿಮರು ಬೈರೆ, ನಿಮಗೆ ಬೈಯ ಹಕ್ಕೇ ಇಲ್ಲ, ನಿಮ್ಮದು ಯಾವುದು ನಡೆಯಲ್ಲ ಅಂತೇಳಿ ಇವತ್ತು ನಾನು ಅವರಿಗೆ ಹೇಳಲಿಕ್ಕೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಹಿರಿಯರಿದ್ದೀರಿ, ಗೌರವ ಕೊಡ್ತೇನೆ. ಯಾಕಂದ್ರೆ ಜಾಸ್ತಿ ನಿಮಗೆ ಹೇಳಕ್ ಹೋಗೋದಿಲ್ಲ, ಸ್ವಲ್ಪ ನೋಡಿ ಮಾತಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆನಂತರ ಇದು ಮೊನ್ನೆ ಶಿವಮೊಗ್ಗದ್ದು ನಮ್ಮ ಮಲೆನಾಡಲ್ಲೇ 3-4 ಜಿಲ್ಲೆಯಲ್ಲಿ ಬಹಳ ಅಡಿಕೆಯನ್ನ ಮಾರಾಟ ಮಾಡುವಂತ ಕೇಂದ್ರ. ಇದನ್ನ ಮೊನ್ನೆ ಮಹಾರಾಷ್ಟ್ರದಲ್ಲಿ 106 ಗಾಡಿಯನ್ನು ಹಿಡಿದು ಸುಮಾರು 1.5 ತಿಂಗಳಾಯ್ತು. ಏನು ಗಾಡಿಗಳನ್ನು ಯಾವುದು ಇಲ್ದೇನೆ ಇವತ್ತು ಅಡಿಕೆ ಎಲ್ಲ ಸ್ಟಾಪ್ ಆಗಿದೆ. ಮೊನ್ನೆನ ನೋಡಿದೆ, ಪ್ರಹ್ಲಾದ್ ಜೋಶಿ ಅವರು ಹೋಗಿ ಮೊನ್ನೆ ಮಹಾರಾಷ್ಟ್ರದಲ್ಲೇ ಒಂದು ಮನವಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಬಿಟ್ಟರೆ ಅದು ಆಗ್ಬೋದು, ಬೆಲೆ ಏರಿಕೆ ಇನ್ನು ಕಮ್ಮಿ ಆಗ್ಬೋದು ಅಂತ. ಅಲ್ಲರಿ ಇಷ್ಟು ವರ್ಷ ಇಲ್ದಂತ ಇವತ್ತು ಅಡಿಕೆ ಇದು
ಮಹಾರಾಷ್ಟ್ರದಲ್ಲಿ ಯಾಕೆ ನೀವು ಸಡನ್ಲಿ 100 ಅಡಿಕೆ ಲೋಡನ್ನು ಹಿಡಿದಾಕಿದ್ರೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಇವತ್ತು. ಅಂದ್ರೆ ಒಂದು ನಿಮ್ಮ ಮಸಳೆ ಕಣ್ಣೀರು ಇರ್ಬೋದು, ಅಂದ್ರೆ ಅಲ್ಲಿ ಹೋಗಿ ನಾವು ನಿಲ್ಸೋದು ಇವರೇ, ಅಲ್ಲಿ ಹೋಗಿ ಇಲ್ಲ ನಮ್ದು ಸರ್ಕಾರ ಇದೆ, ನಾವು ಅರ್ಜಿ ಕೊಟ್ಟು ನೋಡಿ ರೈತರ ಪರವಾಗಿದ್ದೀವಿ ಅಂತ ಜ್ಞಾನ ಇದ್ರು. ಆದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಉಡಾನ್ ಕೊಡದು ಹೋದ್ರೆ ನಾವು ಏನೂ ಮಾಡಕ್ ಬರೋದಿಲ್ಲ. ಈಗೆಲ್ಲ ನಾವು ಬೆಂಗಳೂರಿಗೆ ಹೋಗೋದೆಲ್ಲ ನಿಂತು ಹೋಗಿದೆ. ಮಾನ್ಯ ಸಂಸದರು ಕೇಂದ್ರದ ಮಿನಿಸ್ಟರ್ ಮಾತಾಡಿ ನಮ್ಮ ಈ ಒಂದು ಪ್ರವಾಸೋದ್ಯಮಕ್ಕೋಸ್ಕರ ಏನು ಇವತ್ತು ಬೇರೆ ಬೇರೆ ಇರ್ಬೋದು, ಗೋವಾಗೀವ, ಆದರೆ ಬೆಂಗಳೂರು ಟು ಶಿವಮೊಗ್ಗಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಇಲ್ಲಾಂದರೆ ನಮ್ಮ ರಾಜ್ಯ ಸರ್ಕಾರದ ಏನಾದ್ರು ಇದ್ದರೆ ಸಂಪೂರ್ಣವಾದಂಥ ಬೆಂಬಲವನ್ನು ನಾವು ಕೊಡ್ತೀವಿ, ಅವ್ರು ಮಾಡಿಕೊಡ್ಬೇಕಂತ ಕೇಳ್ತೀವಿ. ಆಮೇಲೆ